ಆತ್ಮೀಯ H16 ನ್ಯೂಸ್ ಅರ್ಧೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಆಯಿತು ಮಲ್ಲಪ್ಪ ಜೋತವರು. ಆತ್ಮೀಯರೇ, ಧರ್ಮಸ್ಥಳದಲ್ಲಿ SIT ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇವತ್ತಿನವರೆಗೆ ಇತ್ತು, ಹೀಗಾಗಿ ಕೆಡ್ತಾ ಇದೆ. SITಯಲ್ಲಿ ಮಾರಿಕೊಳ್ಳುವ ಇನ್ಸ್ಪೆಕ್ಟರ್ ಸೇರಿದಾರ, ಆ ಅನಾಮಿಕ ವ್ಯಕ್ತಿಯ ಪರಿಚಯ ಮಾಡಿಸೋರು ಹೊರಗಿನವ್ರಿಗೆ, ಅವ್ರ ಬಗ್ಗೆ ಪರಿಚಯ ಕೊಟ್ಟವರು ಯಾರು ಅನ್ನೋದಕ್ಕೆ ಈಗ ಉತ್ತರ ಸಿಗ್ತಾ ಇದ್ದಾವ. ಇದು ಅತ್ಯಂತ ನೋವಿನ ಸಂಗತಿ. ಯಾಕಂದರೆ ಭ್ರಷ್ಟಾಚಾರದ ಬಗ್ಗೆ ಸಾಕಷ್ಟು ನಾವು ಮಾತಾಡ್ತಾ ಇದ್ದೀವಿ, ಎಲ್ಲ ಕಡೆ ಭ್ರಷ್ಟ ತುಂಬಿದ್ದಾರೆ ಅಂತೇಳಿ. ಅದರ ಪೊಲೀಸ್ ಇಲಾಖೆಯಲ್ಲಿ ಭಾಳಷ್ಟು ಅದಾವಂತ ನಾವೆಲ್ಲ ಈಗಾಗಲೇ ಒಪ್ಕೊಂಡು ಸಿದ್ಧಾಂತ ಆಗಿದೆ. ಅದಕ್ಕೆ ಇವು ಕೊಡ್ತಾಯಿದ್ದಾರೆ, ಪ್ಲಸ್ ಕೊಟ್ಟಿದ್ದಾರೆ. ಯಾಕಪ್ಪ ಅಂತಂದರೆ ಇದು ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠುರವಾಗಿ ಆಗಬೇಕಂತ ತನಿಖೆ. ಮತ್ತು ಭಾಳ ಮಹತ್ವದ್ದು. ಎಂಥ ಭೀಕರವಾದ ಹತ್ಯೆಗಳಾಗಿದ್ದಾವೆ ಅಂದ್ರೆ ಅದು ನೆನೆಸ್ಕೊಂಡ್ರೆ ಭಯ ಅನ್ನಿಸ್ತದೆ. ಅಂಥ ಒಬ್ಬ ಅಧರ್ಮೀಯರನ್ನು ಹಿಡಿಯೋದಕ್ಕೆ ಹಿಡಿತಿರುವಂಥ ಭಾಳ ದೊಡ್ಡ ಏನಪ್ಪ ಅಂದ್ರೆ ತನಿಖೆ ಇದಕ್ಕೆ ಮೊಹಂತಿಯವರು ಯೋಗ್ಯರು ಅಂತ ಮಾಡಿದ್ದಾರೆ. ಆದರೆ ಕೈ ಕೆಳಗಿನ ಅಧಿಕಾರಿಗಳು, ಅದರ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಅವನ ಹೆಸರು ಕೇಳಿ ಬರ್ತಾಯಿದೆ. ಆ ವ್ಯಕ್ತಿ ಸದಾ ಈ ಕಳೆದ 3-4 ದಿನಗಳಿಂದ ನಮ್ಮ ಅನಾಮಿಕರ ಜೊತೆಗೆ ಇರ್ತಾ ಅವ್ರಿಗೆ ಬೆದರಿಕೆ ಹಾಕ್ತಾ ಇದ್ದಾನೆ. ನೀನು ಇದು ನಡೆದಿಲ್ಲ, ಎಲ್ಲ ಸುಳ್ಳು ಅಂತ ಹೇಳುವಂತ ಹೇಳ್ತಾ ಇದ್ದಾನೆ ಅನ್ನುವಂಥ ಒಂದು ಮಾಹಿತಿ ಬರ್ತಾಯಿದೆ. ಅವನಿಗೆ ವಿಡಿಯೋ ಮಾಡಿ ಇವರು ವಿರೋಧಿಗಳಿಗೆ, ಇಲ್ಲಿಯ ಕೊಲೆಗಳಿಗೆ ಕಳಿಸ್ತಾ ಇದ್ದಾರೆ ಅಂತೇಳಿ ಪ್ರಬಲವಾದ ಆರೋಪವನ್ನು ನಮ್ಮ ಜಗದೀಶ್ ಅವರು ಮಾಡ್ತಾಯಿದ್ದಾರೆ. ವಕೀಲರು ಜಗದೀಶ್ ಅವ್ರಿಗೆ ಗೊತ್ತದೆ ಈಗಾಗಲೇ. ಜೊತೆಗೆ ಮಟ್ಟನ್ನು ಸಹ ತೀವ್ರವಾಗಿ ವಿರೋಧ ಮಾಡ್ತಾಯಿದ್ದಾರೆ. ಇದಲ್ಲ, ತಪ್ಪು, ಇದು ಆಗಬಾರ್ದು, ಸರಿಯಾದ ತನಿಖೆ ಆಗಬೇಕು ಅಂತೇಳಿ. ಅದೇ ರೀತಿ ಮಹೇಶ್ ತಿಮ್ಮರೊಡ್ಡಿ ಅವರು, ಯಾಕೆಂದರೆ ಈ ಕೇಸ್ನಲ್ಲಿ ಭಾಳಷ್ಟು ಇನ್ವಾಲ್ವ್ ಆಗಿ ಸತ್ಯ ಹೊರಗೆ ತರಬೇಕು, ತೋರಿಸ್ಬೇಕು, ಇದರಿಂದ ಅಧರ್ಮೀಯರನ್ನು ಬೆತ್ತಲಗೊಳಿಸ್ಬೇಕು ಅನ್ನೋ ದೃಷ್ಟಿಗಳು ಬೆಳೆದಂಥದ್ದು. ಇಂಥದ್ರಲ್ಲಿ ಪೊಲೀಸರಲ್ಲಿ, ಅದು ಇನ್ಸ್ಪೆಕ್ಟರ್ ಈ ಹಿಂದೆ ಶಿವಮೊಗ್ಗದಲ್ಲಿ ಅವರು ಏನಪ್ಪ ಅಂದ್ರೆ ಇನ್ಸ್ಪೆಕ್ಟರ್ ಇದ್ದರು. ಅಲ್ಲಿಯೂ ಸಹಿತ ಮಣ್ಣಿನ ವ್ಯವಹಾರ ಮಾಡಿ ಪ್ರತಿ ತಿಂಗಳು ಒಂದೊಂದು ಕೋಳಿ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ನಮ್ಮ ಜಗದೀಶ್ ಅವರು ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ವಕೀಲ ಜಗದೀಶ್ ಅವರು ಇದು ಈ ಒಂದು ಡೀಲ್ಗಾಗಿ 10 ಕೋಟಿಗಳವರೆಗೆ ಆಫರ್ ಮಾಡಿದ್ದಾನಂತೆ ಸುದ್ದಿಗಳು ಬರ್ತಾ ಇದ್ದಾವೆ. ಒಂದು ಕಡೆಗೆ ಒಂದರ ನಂತರ ಒಂದು ನಮಗೆ ಈ ಒಂದು ಮೂಲಗಳು ಸಿಗ್ತಾ ಇಲ್ಲ. ಅದೇ ಕಾರಣಕ್ಕೆ ಇವ್ರ ಕಾರಣ ಅಂತಲ್ಲ, ಯಾಕೆಂದರೆ ಇಷ್ಟೊಂದು ಮೂಲಗಳು ತೆಗೆದಿದ್ದಾರೋ ಮಾಡಿದಾರೋ ಏನು ಗೊತ್ತಿಲ್ಲ. ಅದು ನೋಡೋಣ, ಇನ್ನು ಮುಂದಿನ ದಿನದಲ್ಲಿ ವಿಚಾರ ಮಾಡುವಂಥದ್ದು. ಬಟ್ ಇಲ್ಲಿವರೆಗೆ ಇದ್ದಂಥ SIT ಮೇಲಿನ ಫೇತ್ ಇವತ್ತು ಇಲ್ಲ ಆಗ್ತಾ ಇದೆ ಅಂತ. ಇವತ್ತು ಆ ವ್ಯಕ್ತಿಯನ್ನು ನಿನ್ನೆ ಅಂದರೆ 1ನೇ ತಾರೀಕು ಅವ್ರ ಮೇಲೆ ಆರೋಪ ಮಾಡಿದ್ದಾರೆ, ದೂರದಾರ ಆರೋಪ ಮಾಡಿದಾನೆ. ಅದು ಈಗ ಸ್ಪ್ರೆಡ್ ಔಟ್ ಆಗಿದೆ. ಅವ್ರು ಇದ್ದಂಥವ್ರು ಇವತ್ತು ಕೇಳ್ತಾ ಇದ್ದಾರೆ, ಅವ್ರಿಗೆ ಶಿಕ್ಷೆ ಯಾಕೆ ಕೊಡಿಸ್ತಾ ಇಲ್ಲ, ಅವನ್ನ ಸಸ್ಪೆಂಡ್ ಯಾಕೆ ಮಾಡಲಿಲ್ಲ ಅಂತ. ರಜೆ ಮೇಲೆ ಕಳಿಸಿದಾರಂತ ಪೊಲೀಸರು. ಇದು ತಪ್ಪಲ್ವಾ? ಇಂಥ ಅಪರಾಧ ಮಾಡಿದಂಥ ವ್ಯಕ್ತಿಗೆ ಶಿಕ್ಷೆ ಆಗಬೇಕು, ಅವಾಗ ಅಮಾನತು ಮಾಡೋಕೆ ಮೊದಲ ಆ ಇನ್ಸ್ಪೆಕ್ಟರ್ ಜಾಬ್ನಿಂದಂತೆ. ಭಯ ಹುಟ್ಟುವುದು ಯಾವಾಗ ಈ ಪೊಲೀಸರಿಗೆ? SIT ನೇಮಿಸಿ ಆ ದಿಶೆಯಲ್ಲಿ ಸರ್ಕಾರ ಏನೋ ಒಂದು ಒಳ್ಳೆ ಹೆಜ್ಜೆ ಇಟ್ಟದಪ್ಪ ಅಂತ ಎಲ್ಲರೂ ಶ್ಲಾಘನೆ ಮಾಡೋ ಮುಂದೆ ಇದು ವಿಶ್ವ ನಿಮ್ಮ ಕಡೆ ತಿರುಗಿ ನೋಡ್ತಾ ಇದೆ. ಪೊಲೀಸ್ ಇಲಾಖೆಯವರ, SIT ಇಲಾಖೆಯವರ ಇದನ್ನು ಗಮನಿಸಬೇಕಾಗಿದೆ. ಇದು ಕೇವಲ ಯಾವುದೋ ಒಂದು ಆರೋಪ ಅಲ್ಲ. ಒಂದು ಸಂಸ್ಥೆ, ಒಂದು ಧಾರ್ಮಿಕ ಸಂಸ್ಥೆಯಲ್ಲಿ, ಒಂದು ಸ್ಥಳದಲ್ಲಿ ಕಳೆದ 10 ವರ್ಷಗಳಿಂದ ನಿಗೂಢ ಸಾವುಗಳು, ನಿಗೂಢ ಹತ್ಯೆಗಳು ಏನೇನೆಲ್ಲ ನಡೀತಾ ಇದ್ದಾವಲ್ಲ, ಈ ನೆಲೆಯಲ್ಲಿ ಅದನ್ನು ಸತ್ಯ ಯಾರು ನಿಂತಿದ್ದವ್ರು ಯಾರು ಅಂತ ಹುಡುಕಾಟ ಕಳೆದ ದಶಕಗಳಿಂದ ನಡೀತಾ ಬಂದರು. ಲಂಕೇಶ್ ಅವರು 83ರಿಂದ ಮಾಡ್ತಾ ಬಂದಿದ್ದಾರೆ. 83, 93, 2003, 2013, 2023, 25 ಬಂದದ. ನಿರಂತರವಾಗಿ ಇವ್ರ ಮೇಲೆ ದಾಳಿಗಳು ಮಾಡ್ತಾಯಿದ್ದಾರೆ. ಹಿಂದಿದ್ದವ್ರು ಯಾರು ಅಂತೇಳಿ ನೇರವಾಗಿ ಕೆಲವರು ಆರೋಪ ಮಾಡಿದ್ದಾರೆ. ಆದರೂ ಅದರ ಮೇಲೆ ಇವತ್ತೊಂದು ಸಮಾಧಾನ ಸಂಗತಿ ಏನಪ್ಪ ಅಂದ್ರೆ, ಇವತ್ತು ಹೈಕೋರ್ಟ್ ಅದನ್ನು ರದ್ದು ಮಾಡಿದ. ಈ ವ್ಯಕ್ತಿ ಏನು ಮಾಡಿದ್ರು, ಮಂಜುನಾಥನ ಭಕ್ತರನ್ರಿ ಅಥವಾ ಹರ್ಷ ಜೈನರನ್ರಿ ಒಂದು ಇಂಜೆಕ್ಷನ್ ತಂದಿದ್ರು. ಇವತ್ತು ಪ್ರಚಾರ ಮಾಡಿಕೊಡೋದು ಅಪಮಾನ ಆಗ್ತದೆ ನಮಗೆ ಅಂಥೇಳಿ ಅದಕ್ಕೆ ಇಂಜೆಕ್ಷನ್ ಕೊಟ್ಟಿತ್ತು, ಅದನ್ನು ರದ್ದು ಮಾಡಿದ ಹೈಕೋರ್ಟ್. ಒಂದು ರೀತಿ ಒಳ್ಳೆಯ ಕೆಲಸ ಮಾಡಿದ. ಯಾಕೆಂದರೆ ತಪ್ಪಿತಸ್ಥರಿಗೆ ಭಯ ಇಲ್ಲಪ್ಪ ಅಂತಂದ್ರೆ ಅವ್ರಿಂತ ಮಾಡ್ತಾನೆ ಹೋಗ್ತಾ ಇರ್ತಾರೆ. ಡೆಲಿವರಿ ಆಗಿದ್ದದೆ ಇಷ್ಟರಲ್ಲೇ ಅವ್ರು ಶಿಕ್ಷೆ ಆಗಬೇಕಾಗಿತ್ತು. ಯಾರದಾರೋ ಅವ್ರಿಗೆಲ್ಲ ಅವ್ರು ಇದ್ದಾರಂದ್ರೆ ಹೇಳ್ತಾ ಇರಲಿಲ್ಲ, ನಾ ಹೇಳ್ತಾ ಇರೋದೇನಪ್ಪ ಅಂದರೆ ಇವು ಯಾಕಪ್ಪ ನೀವು ಈ ರೀತಿ ಮಾಡ್ತಾಯಿದ್ರಿ. ಅದು ಮಂಜುನಾಥ್ ಗೌಡ ಅನ್ನೋ ಕಡೆಯಿಂದ ಈ ನಡೆದಿದ್ರು ಇದ್ರ ಬಗ್ಗೆ ನೀವು ಅವ್ನು ಸಸ್ಪೆಂಡ್ ಯಾಕೆ ಮಾಡಲಿಲ್ಲ, ಮತ್ತು ಅವ್ನು ಎನ್ಕ್ವೈರಿ ಯಾಕೆ ಮಾಡ್ತಾಯಿಲ್ಲ, ಅವ್ನಿಗೆ ಶಿಕ್ಷೆ ಸಿಗೋಂಗೆ ಯಾಕೆ ವ್ಯವಸ್ಥೆ ಮಾಡ್ತಾಯಿಲ್ಲ. ಇದು ಓಪನ್ ಆಗಿ ಇವತ್ತೆಲ್ಲರೂ ಚಾಲೆಂಜ್ ಮಾಡ್ತಾಯಿದ್ದಾರೆ. ಎಲ್ಲರೂ ಸಮಸ್ಯೆ ಶುರು ಆಗಿಬಿಟ್ಟದ. ಈ SIT ಈಗಾಗಲೇ ಮಾರ್ಕೊಂಡದನ 10 ಕೋಟಿಗೋ 20 ಕೋಟಿಗೋ 100 ಕೋಟಿಗೋ. ಯಾಕೆಂತಂದ್ರೆ ಇದು ಆಗಬಾರ್ದು, ಇಂಥ ವಿಷಯ, ಇಂಥ ಮನಸ್ಥಿತಿ ಬರಬಾರ್ದಾಗಿತ್ತು ಯಾರಿಗಾದರೂ. ಅದು ಇವತ್ತು ಜೋರು ಹಿಡಿತಾ ಇದೆ. ಅದು ಅದ್ರ ಜೊತೆಗೆ
ತನಿಖೆಯನ್ನು ನಡೆದ ಮಾತು ಬೇರೆ, ಆದರೆ ತನಿಖೆ ಬಗ್ಗೆ ವಿಶ್ವಾಸ ಬರ್ತಾ ಇಲ್ಲ, ರಿಪೋರ್ಟ್ ಇನ್ನೂ ಬರ್ತಾ ಇಲ್ಲ. ಕೆಲವೊಂದಿಷ್ಟು ಆಗಲೇ ಒಂದು ಏನು ಪಾಯಿಂಟ್ನಲ್ಲಿ ಸಿಕ್ಕಂಥ ಈ ಒಂದು ಇದರ ಬಗ್ಗೆ ಎಲುವಿನ ಬಗ್ಗೆ ಅಥವಾ ಮೂಲಗಳ ಬಗ್ಗೆ ಇದುವರೆಗೆ ಇನ್ನೂ ರಿಪೋರ್ಟ್ ಬಂದಿಲ್ಲ ಸರ್ಕಾರದಿಂದ, ಯಾಕೆ ಬರ್ತಾ ಇಲ್ಲ ಅನ್ನೋ ಸಮಸ್ಯೆನೂ ಕಾಡ್ತಾ ಇದ್ದಾವೆ. ಒಟ್ಟಾರೆಯಾಗಿ ಈಗಿನ ಇಲ್ಲಿವರೆಗಿನ ಡೆವಲಪ್ಮೆಂಟ್ ನೋಡಿದರೆ ಇದು SIT ಈ ಕೇಸನ್ನು ಹಳ್ಳಾಡಿಸ್ತಿದೆಯಾ? ಒಂದು ಇಲ್ಲ ಅಂದರೆ ಮೊದಲು ಆ ವ್ಯಕ್ತಿಯನ್ನು ಮಂಜುನಾಥ್ ಗೌಡರನ್ನು ಮೊದಲು ಸಸ್ಪೆಂಡ್ ಮಾಡಬೇಕು, ಜೊತೆಗೆ ಎನ್ಕ್ವೈರಿ ಆಗಬೇಕು ಅದು ಅನ್ನೋದು ಬೇಡಿಕೆಯನ್ನು ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಮತ್ತು ಜನನೂ ನಿಧಾನಕ್ಕೆ ರೊಚ್ಚಿಗೀಳೋ ಸಾಧ್ಯತೆ ಎಲ್ಲ ಕಾಣ್ತಾ ಇದ್ದಾವೆ ಈ ದಿಶೆಯಲ್ಲ. ಅದೇನೋ ಆಗಲಿ, ಇದು ನಡಿಬಾರ್ದಾಗಿತ್ತು, ನಡೆದದ. ಮಂಜುನಾಥ್ ಗೌಡರನ್ನ ಮೊದಲು ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಹಾಕಬೇಕಾಗ್ಯದ. ಅವು ಯಾರ್ಯಾರಿಗೆ ಆ ಮೊಬೈಲ್ ತೆಗೆದುಕೊಂಡು ಯಾರ್ಯಾರು ಕಳಿಸೋದನ್ನು ಎಲ್ಲಿ ಯಾರು ಏನು ಅವ್ರು ಹೇಳಿದ್ರೆ ಈ ಸತ್ತಿನೂ ಹೊರಗೆ ಬರ್ತದೆ ಅನ್ನೋದು ಎಲ್ಲರ ಅಭಿಪ್ರಾಯ. ಹೌದಲ್ವಾ? ಯಾರು ಕಳಿಸಿದ್ರಲ್ಲ ಅದನ್ನು, ಆ ಫೋಟೋಗಳನ್ನು ಅದನ್ನೆಲ್ಲ ಈಗ ಹುಡುಕಿ ತೆಗೆಯುವಂಥದ್ದು. ಅವ್ರು ಯಾರು ಅನ್ನೋದನ್ನು ಹುಡ್ಕೊಂಡ್ಬರುವಂಥ ಕೆಲಸ ಪೊಲೀಸರದ್ದು ಮತ್ತು SIT ಅದು ಮಾಡಬಹುದು, ಮಾಡ್ತಾರೆ ಅನ್ನೋದು ವಿಶ್ವಾಸ ನಮಗದ. ಯಾಕಂದ್ರೆ SIT ತನ್ನ ಪ್ರಾಮಾಣಿಕತೆ ಉಳಿಸ್ಕೋಬೇಕಾಗಿದೆ, ಪೊಲೀಸ್ ಇಲಾಖೆ ಕೂಡ ಅನ್ನೋ ಮಾತ್ರ ಮತ್ತು ಹೇಳ್ತಾ ಇದು ಇತ್ತೀಚಿನ ಡೆವಲಪ್ಮೆಂಟ್. ಮತ್ತೆ ಡೆವಲಪ್ಮೆಂಟ್ ಏನಾಗ್ತದೆ ಸಾಯಂಕಾಲವರೆಗೆ ಮತ್ತೆ ನಿಮ್ಮೊಂದಿಗೆ ನಾನು MI ಜೊತೆ ಸದಾ ಇರ್ತೀನಿ. H16 ನ್ಯೂಸ್ ಸತ್ಯದ ಕೈಗೊಂಡು ವಂದನೆಗಳು.